ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಒಲವು ಯಾರಿಗಿದೆ? ಬಿಜೆಪಿಗಿದೆ, ಕಾಂಗ್ರೆಸ್ಗಿದೆ. ನಮ್ದು 50-50 ಇದೆ. ಕಾದ್ ನೋಡ್ಬೇಕು ಯಾರು ಬರ್ತಾರೆ ಅಂತ. ದುಡಿಯೋದು 40 ರೂಪಾಯಿ, ತಿನ್ನೋದು 80 ರೂಪಾಯಿ ಆಗತ್ತೆ. ಅಲ್ಲಿಗೆ 40 ರೂಪಾಯಿ ಸಾಲದಲ್ಲೇ ಮುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯ್ಬೇಕು. ಬಿಜೆಪಿ ದಾಸ್ ಕರಿಯಪ್ಪ ಅವ್ರು ಬರ್ಬೋದು ಅಂತ. ಶ್ಯಾಮ್ ಸರ್ ಪಕ್ಕ ಸರ್. ಯಾರ ಛಿದ್ರ ಮಾಡಕ್ಕೆ ಯಾರು ಇರಲ್ಲ, ಬಿಜೆಪಿ ಛಿದ್ರ ಮಾಡೋದು. ಈ ಒಂದು ಉಪ ಚುನಾವಣೆಯಲ್ಲಿ ಗೆಲ್ಲೋರು ಯಾರು ಸರ್? ಯಾರ ಗೆಲ್ತಾರಂತ ಹೇಳಕ್ ಬರಲ್ಲ ಸರ್, ನೋಡ್ಬೇಕು ಯಾರ ಕಡೆ ಜಾಸ್ತಿ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀನಿ. ಅದು ಎಲ್ಲಂದ್ರೆ ಗಡಿಯಾರದ ಕಂಬದ ಹತ್ರ ನೋಡಿ, ನೀವು ನೋಡ್ತಾ ಇರಬಹುದು, ಇದೇ ದಾವಣಗೆರೆಯ ಗಡಿಯಾರದ ಕಂಬ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಸಿಕ್ಕಾಪಟ್ಟೆ ರಂಗೇರಿದೆ. ಅದರಲ್ಲಿ ಬೇರೆ ಬಿಸಿಲಲ್ಲೂ ಕೂಡ ಕಾವು ಕೂಡ ಜಾಸ್ತಿ ಇದೆ. ಆದ್ರೆ ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಆದ್ರೆ ಈ ಬಾರಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸ ಕರಿಯಪ್ಪನವರು ಈ ಒಂದು ಭದ್ರಕೋಟೆಯನ್ನ ಭೇದಿಸ್ತಾರೋ ಅಥವಾ ಕಾಂಗ್ರೆಸ್ನ ಸಮರ್ಥ ಅವರು ಈ ಒಂದು ಭದ್ರಕೋಟೆಗೆ ಮತ್ತೆ ಸುಭದ್ರತೆಯನ್ನು ನೀಡ್ತಾರೋ ನೋಡೋಣ ಬನ್ನಿ. ಇಲ್ಲಿ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನತೆಯ ಒಲವು ಯಾರಿಗಿದೆ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಕರಿಯಪ್ಪರೇ. ಓ, ನಿಮ್ಮ ಹೆಸರು ಕರಿಯಪ್ಪ ಅವರಾ? ಸರ್, ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಒಲವು ಯಾರಿಗಿದೆ? ಬಿಜೆಪಿಗಿದೆ. ಬಿಜೆಪಿಗಿದೆ. ಹೌದು, ಬಿಜೆಪಿಗೆ ಯಾಕೆ? ಬಿಜೆಪಿ ಕಾಂಗ್ರೆಸ್ ಅಂತಕ್ಕಂತ ಸರ್ಕಾರ ಆಟೋದವರಿಗೆ ಆಯ್ತು, ಯಾವುದೇ ಒಂದು ಉದ್ಯಮಗಳಿಲ್ಲ, ಯಾರಿಗೂ ನಿರುದ್ಯೋಗಗಳನ್ನು ಜಾಸ್ತಿ ಮಾಡ್ತಿದೆ. ಫ್ರೀ ಬಿಟ್ಟಿ ಬಾಕಿ ಕೊಟ್ಟು ಜನಗಳನ್ನ ಸೋಮಾರಿತನ ಮಾಡಿ ಜನಗಳನ್ನ ಅಧೋಗತಿಗೆ ಇರಿಸಿದೆ. ಅದಕ್ಕೋಸ್ಕರ ಬಿಜೆಪಿ, ದೇಶಕ್ಕೆ ಬಿಜೆಪಿ, ಕರ್ನಾಟಕಕ್ಕೂ ಬಿಜೆಪಿ, ದಾವಣಗೆರೆಗೂ ಬಿಜೆಪಿ ಬರಲಿ ಎಂಬುದು ನಮ್ಮ ಇದು ಆಶಯ. ಆದ್ರೆ ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಕಾಂಗ್ರೆಸ್ ಭದ್ರಕೋಟೆನ ಹಾಗೆ ಉಳಿಸ್ಕೊಂಡ್ ಬಂದಿದೆ. ಈ ಬಾರಿನೂ ಉಳಿಸ್ಕೊಳ್ಳುತ್ತೆ ಅನ್ನೋ ಒಂದು ಒಲವು ತೋರಿಸ್ತಿದ್ರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸರಿ ಬಿಜೆಪಿ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ. ಭ್ರಷ್ಟ ಸರ್ಕಾರವನ್ನ ನೋಡಿ ಜನಗಳು ರೋಸಿ ಹೋಗಿದ್ದಾರೆ. ಬಿಟ್ಟಿ ಭಾಗ್ಯನೂ ಬೇಡ, ಬಿಟ್ಟಿ ಸವಲತ್ತು ಬೇಡ. ಈಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಆಟೋದರಿಗೆ ದುಡಿಮೆ ಇಲ್ಲ, ಎಲ್ಲದಕ್ಕೆ ವೇಟ್ ಮಾಡ್ತಾರೆ. ಫ್ರೀ ಬಸ್ ಬೇರೆ ಮಾಡಿದರೆ ಆಟೋದರಿಗೆ ಜೀವನ ಮಾಡೋದು ವಸ್ತಿ ಆಗೈತೆ. ಸಿಲಿಂಡರ್ 200 ರೂಪಾಯಿ ಮಾಡ್ತಿದ್ದಾರೆ ಇವರಲ್ಲಿ. ಯುವಕರಿಗೆ ಕೆಲಸನೇ ಇಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ. ಎಲ್ಲ ಕಾಂಗ್ರೆಸ್ ಮಯ ಆಗಿ ಎಲ್ಲ ಆಳ್ಗುಂಡಿಕೆ ಕಳಿಸಿದ್ದಾರೆ ಕಾಂಗ್ರೆಸ್ನವರು. ದುಡಿಯೋದು 40 ರೂಪಾಯಿ, ತಿನ್ನೋದು 80 ರೂಪಾಯಿ ಆಗತ್ತೆ. ಅಲ್ಲಿಗೆ 40 ರೂಪಾಯಿ ಸಾಲದಲ್ಲೇ ಮುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯ್ಬೇಕು. ಈಗ ನಿಮ್ಮ ಬಿಜೆಪಿಯ ಕ್ಯಾಂಡಿಡೇಟ್ ಈಗ ಇನ್ ಕೇಸ್ ಗೆದ್ರು ಅನ್ಕೊಳ್ಳಿ, ಅವರು ನಿಮ್ಮ ಕ್ಷೇತ್ರಕ್ಕೆ ಮಾಡಬೇಕಾದ ಮೊದಲನೇ ಕೆಲಸ ಯಾವುದು? ಮೊದಲನೇ ಕೆಲಸ ರೋಡ್ಗಳನ್ನ ವಿಶಾಲವಾಗಿ ಮಾಡ್ತಕ್ಕಂಥದ್ದು, ಮತ್ತು ಈ ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥದ್ದು, ಮಕ್ಕಳನ್ನ ಹೆಚ್ಚೆಚ್ಚು ವಿದ್ಯಾಭ್ಯಾಸಕ್ಕೆ ಇದು ಮಾಡಿಕೊಡೋದು, ಉದ್ಯೋಗಕ್ಕಾಗಿ ಅವರು ಒಲವು ಕೊಡಬೇಕು. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಬಿಜೆಪಿಗೆ ಗೆಲ್ತಾರಾ? ಗೆದ್ದೇ ಗೆಲ್ತಾರೆ. ನಿಮ್ಮೆಲ್ಲರ ಓಟು ಬಿಜೆಪಿಗೆ. ಆದ್ರೆ ಈ ಬಾರಿಯ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ನಡೀತಾ ಇದೆ. ಈಗ ಇಲ್ಲಿಯ ಜನರ ಒಲವು ಯಾರಿಗಿದೆ? ಕಾಂಗ್ರೆಸ್ಗಿದೆ. ಈ ಬಾರಿ ಆದ್ರೆ ಈ ಒಂದು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದುವರೆಗೂ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾರೆ. ಆದ್ರೆ ಈ ಬಾರಿ ಬಿಜೆಪಿಗೆ ಒಲವು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ನೋಡಿ ಸರ್, ಈಗ ಅವ್ರಿಗೆ ಒಲವು ಐತಿ, ಇವ್ರಿಗೆ ಒಲವು ಐತಿ ಅಂತ ಹೇಳ್ತಾರೆ. ಅದು ಗೊತ್ತಾಗದ ಈಗ 9ನೇ ತಾರೀಕಿಗೆ ಎಲೆಕ್ಷನ್ ಇರೋದು, 14ನೇ ತಾರೀಕಿಗೆ ಕೌಂಟಿಂಗ್ ಇರೋದು. ಅದ್ರ ಕೌಂಟಿಂಗ್ ಒಳಗ್ ಯಾವಾಗ ಕೌಂಟಿಂಗ್ ಒಳಗ್ ಯಾರು ಗೆಲ್ತಾರ ಅವ್ರಿಗೆ ಅವಾಗ ಗೊತ್ತಾಕತಿ, ಏನ್ ಬಿಜೆಪಿ ಗೆಲ್ತದ ಏನ್ ಕಾಂಗ್ರೆಸ್ ಗೆಲ್ತದ ಅಂತೇಳಿ ಯಾರಿಗ್ ಗೊತ್ತಿಲ್ಲ. ಹೌದಾ? ಈಗ ಜನ ಹೆಂಗಂದಾರಂದ್ರೆ, ಜನ ಈ ಕಡೆ ಯಾರಿಗಾರ ಕೇಳ್ರಿ ಬಿಜೆಪಿನೂ ಅಂತಾರೆ, ಕಾಂಗ್ರೆಸ್ ಅಂತಾರೆ, ಆಮೇಲೆ ಹೋಗೈತಲ್ಲ ಬ್ಯಾರೆದು ಪಕ್ಷಾಂತರನು ಅಂತಾರ. ಹೌದ್ರಾ? ಜನಕ್ಕೆ ಯಾವ್ದು ಇಷ್ಟ ಆಗಿರ್ತೈತ, ಜನಕ್ಕೆ ಯಾವ್ದು
ಒಲವು ಇರುತ್ತಾ ಅದಕ್ಕೆ ಹಾಕ್ತಾರೆ ಓಟ್. ಅದಕ್ಕೆ ಹಾಕ್ತಾರೆ. ಹಾ ಆದ್ರೆ ಈಗ ಸ್ವಲ್ಪ ಬಂಡಾಯ ಶಮನ ಆಯ್ತು. ಶಮನ ಆದ್ಮೇಲೆ ಏನಾದ್ರು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಯ್ತಾ? ಸರ್ ಬಂಡಾಯ ಏನಾದ್ರೂ ಆಯ್ತಲ್ಲ, ಗೆಲ್ಲದ್ ಮಾತ್ರನೇ ಕಾಂಗ್ರೆಸ್. ಕಾಂಗ್ರೆಸ್ ಹಾ ಒಟ್ಟಾರೆಯಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತೀರಾ? ಮತ್ತು ಪಕ್ಕಾ ಕಾಂಗ್ರೆಸ್ಸೇ ಗೆಲ್ಲದು. ಕಾಂಗ್ರೆಸ್ ಬಿಟ್ರೆ ಯಾವ್ದು ಬರೋದಿಲ್ಲ, ಬರಕ್ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ. ದಕ್ಷಿಣದಲ್ಲಿ ಭದ್ರಕೋಟೆ ಆಗ್ಬಿಟ್ಟಿದೆ ಅದು. ಸರ್ ಅವ್ರ ಹೆಂಗಂತಂದ್ರೆ ಅವ್ರ ಎಷ್ಟ್ ಟ್ರಿಪಲ್ ಲೆಟರ್ ಹೊಡೆದ್ರು ಬರೋದ್ ಮಾತ್ರನೇ ಕಾಂಗ್ರೆಸ್ಸೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ಸ್ ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಪವನ್. ಸರ್ ಈಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯದ ಉಪಚುನಾವಣೆಯಲ್ಲಿ. ಈಗ ನಿಮ್ಮ ಒಲವು ಯಾರಿಗಿದೆ ಸರ್? ಸರ್ ನಮ್ದು 50-50 ಇದೆ. ಹಾ. ಕಾದ್ ನೋಡ್ಬೇಕು ಯಾರು ಬರ್ತಾರೆ ಅಂತ. ಯಾರು ಬರ್ತಾರೆ ಕಾದ್ ನೋಡ್ಬೇಕು. ಅದ್ರಲ್ಲೂ ಸ್ವಲ್ಪ ಜಾಸ್ತಿ ಇರ್ಬೋದು. ಎರಡೂ ಇದೆ, ಕಾಂಗ್ರೆಸ್ ಇದೆ, ಬಿಜೆಪಿ ಎರಡೂ ಇದೆ. ನೋಡ್ಬೇಕು. ಸರ್ ಈಗ ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ದೀರಾ ಅಥವಾ ದುಡ್ಡಿನ ಬಲ ನೋಡಿ ಓಟ್ ಹಾಕ್ತಿದ್ದೀರಾ? ದುಡ್ಡಿನ ಬಲ ಏನಿಲ್ಲ, ವ್ಯಕ್ತಿ ನೋಡ ಹಾಕೋದು. ಈಗ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಗೆದ್ದು ಬಂದ್ರು ಈ ನಿಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಫಸ್ಟ್ ಮಾಡ್ಬೇಕು ಅವರು? ಸ್ವಲ್ಪ ಎಲ್ಲಾರ್ದು ಬಡ ಜನದ ಎಲ್ಲ ಇದ್ರ ನೋಡ್ಬೇಕು. ಈಗ ಮೂಲಭೂತ ಸೌಕರ್ಯಗಳೆಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಇದೆ. ಇದೆ. ರೋಡು, ಚರಂಡಿ, ನೀರಿಂದು ಎಲ್ಲಾ ಸಮಸ್ಯೆ ಬಗೆಹರಿದಿದ್ಯಾ? ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಈ ಏರಿಯಾ ಎಸ್ಕೆಪಿ ರೋಡ್ ಅಲ್ಲಿ ಏನು ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ ಇಲ್ಲ. ಸರ್ ಇನ್ನೇನು 9ನೇ ತಾರೀಕು ಇನ್ನೇನು ವೋಟಿಂಗ್ ಇದೆ. ನಿಮಗೆ ಯಾವ ಒಬ್ಬ ವ್ಯಕ್ತಿ ಸೂಕ್ತ ಅನಿಸ್ತಾನೋ ಆ ವ್ಯಕ್ತಿಗೆ ನೀವು ವೋಟ್ ಹಾಕಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಸಾಗರ್ ಅಂತ. ಸಾಗರ್ ಅವರೇ, ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಇಲ್ಲಿಯ ಜನರ ಒಲವು ಯಾವ ಪಕ್ಷಕ್ಕಿದೆ ಸರ್? ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಟರ್ಮ್ ಮುಗಿಯಕ್ ಬಂತು. ಸೊ ಇವಾಗ ಯಾರು ಡಿಫೈನ್ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ಬಿಜೆಪಿಗೆ ಹೋಪ್ ಇರ್ಬೋದು. ಯಾಕಂದ್ರೆ ಸ್ವಲ್ಪ ಇದು ಶಿವಶಂಕರಪ್ಪ ಅವರು ಹೋದ ನಂತರ ಕೊಟ್ಟಿರೋ ಅಭ್ಯರ್ಥಿ ನಿಲ್ಸಿರೋದು ಒಂದ್ ಸ್ವಲ್ಪ ಇದಾಗುತ್ತೆ ಅನ್ಸುತ್ತೆ, ಗೊಂದಲ ಆಗುತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಭಿನ್ನಮತ ಎದ್ದಿದೆ. ಸೊ ಹಂಗಾಗಿ ಈ ಸಲ ಹೇಳಕ್ ಆಗಲ್ಲ, ಮೇ ಬಿ ಬಿಜೆಪಿನೇ ಇರ್ಬೋದು ಅಂತ ನನಗನ್ಸುತ್ತೆ. ಸರ್. ಅದ್ರಲ್ಲೂ ಮುಸಲ್ಮಾನ್ ಬಾಂಧವರು ಯುವಕರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ವಿಡಿಯೋಸ್ ಎಲ್ಲ ನೋಡಿದ್ವಿ ರೀಸೆಂಟ್ ಆಗಿ. ಇದು ಕೂಡ ಸ್ವಲ್ಪ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಆಗ್ಬೋದು ಸರ್, ಹೇಳಕ್ ಆಗಲ್ಲ. ಯಾಕಂದ್ರೆ ಅವರೇ ಅಭ್ಯರ್ಥಿ ನಿಲ್ಲಿಸ್ಬೇಕು ಅಂತ ಇತ್ತು ಮುಂಚೆ. ಅವರು ಕೇಳ್ಕೊಂಡ್ರು ಈ ತರ ಈ ಸಲ ಅದು ಅವ್ರ ಇದರಿಂದ ಮಾಡ್ಬೇಕು ಅಂತಂದು. ಬಟ್ ಅವ್ರೇನು ಹೋಪ್ ಮಾಡ್ಲಿಲ್ಲ. ಮತ್ತೆ ಅವ್ರ ಮನೆಯಿಂದಾನೇ ಇದು ಮಾಡ್ಬೇಕು ಅನ್ನೋದು ಅದು ನಿಲ್ಲಿಸ್ಬೇಕು ಸರ್. ಯಾಕಂದ್ರೆ ಮನೆಯಿಂದ ಅವರೇ ಮನೆ ಅದು ಕೊಡುಗೆ ಕೊಡಕ್ ಆಗಲ್ಲ. ಎಲ್ಲ ಒಂಥರ ಜನಕ್ಕೆ ಅದು ಮೈಂಡ್ ಸೆಟ್ ಓಪನ್ ಆಗಲ್ಲ. ಸೊ ಹಂಗಾಗಿ ಮೇ ಬಿ ಬಿಜೆಪಿ ದಾಸ್ ಕರಿಯಪ್ಪ ಅವ್ರು ಬರ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ಸರ್ ಈಗ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಿಕ್ಕಾಪಟ್ಟೆ ರಂಗೇರಿದೆ. ಈ ಒಂದು ರಂಗಿನಲ್ಲಿ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುಕ್ಕಾಣಿ ಹಿಡಿಯೋರು ಯಾರು? ಶ್ಯಾಮ್ ಅವರ ಸರ್. ಪಕ್ಕ ಸರ್. ಸರ್ ಅದೇನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರ? ಹೌದು ಸರ್, ಅವ್ರದೇ ಇಲ್ಲಿ. ಇದು ಅವರ ಭದ್ರಕೋಟೆ. ಹೌದು, ಅಜ್ಜರ್ ಭದ್ರಕೋಟೆ. ಈ ಒಂದು ಭದ್ರಕೋಟೆನ ಯಾರು ಕೂಡ ಬೇಯಿಸಕ್ ಆಗಿಲ್ಲ, ಯಾರು ಬಿಟ್ಕೊಡವ ಸರ್. ಆದ್ರೆ ಈ ಸರಿ ಏನೋ ಸ್ವಲ್ಪ ಇಲ್ಲ ಸರ್, ಹಂಗೇನಿಲ್ಲ, ನೋಡಿರ್ಬೇಕಾರೆ. ಹೌದಾ? 9ನೇ ತಾರೀಕು ಎಲೆಕ್ಷನ್, 14ನೇ ತಾರೀಕು ರಿಸಲ್ಟ್. ನಿಮ್ಮ ಒಂದು ಭವಿಷ್ಯ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ. ಅಣ್ಣ, ನಮ್ಮ ದಾವಣಗೆರೆಯ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ಆದ್ರೆ ಇಲ್ಲಿ ಯಾರು ಗೆಲ್ಬೋದಣ್ಣ? ಅಣ್ಣ, ನಮ್ದು ಹೊಳಲ್ಕೆರೆ ತಾಲೂಕ್ ಕ್ಷೇತ್ರ. ನಾವಿಲ್ಲಿ ಹೊಳಲ್ಕೆರೆ ಇಲ್ಲಿ ಬಂದಿದ್ವಿ. ನಾವು ಬಿಜೆಪಿ ಕಾರ್ಯಕರ್ತರೆ. ಆದ್ರೂ ಬಿಜೆಪಿ ಬಂದ್ರೆ ಬಾರಿ ಒಳ್ಳೇದು. ಯಾಕಣ್ಣ ಅಂದ್ರೆ ಇಲ್ಲಿ ದಾವಣಗೆರೆಯ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಈ ಭದ್ರಕೋಟೆನ ಯಾರು ಚಿತ್ರ ಮಾಡಬಹುದು? ಯಾರ ಛಿದ್ರ ಮಾಡಕ್ಕೆ ಯಾರು ಇರಲ್ಲ, ಬಿಜೆಪಿ ಛಿದ್ರ ಮಾಡೋದು. ಅವರು ಸಿದ್ದರಾಮಯ್ಯನ ಗ್ಯಾರಂಟಿ ಇದನ್ನ ಮಾಡ್ಕೊಂಡು ಬೇಸತ್ತು ಜನ ಬಿಜೆಪಿಗೆ ಬೆಂಬಲಿಸ್ತಾ ಇರೋದೇ ಗುರಿ ಅಂತ ಹೇಳೋದು ಕಾರ್ಯಕರ್ತರು ಹೇಳ್ತಾರ. ಅದು ಆದ್ರೂ ಕಾಂಗ್ರೆಸ್ಗೆ ಒಲವು ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ. ಬಿಜೆಪಿ ಒಲವೇ ಜಾಸ್ತಿ ಇರೋದು ಇಲ್ಲಿ. ಒಟ್ಟಾರೆಯಾಗಿ ಈ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ
ಗೆದ್ದೆ ಗೆಳಿತೈತಿ. ಇಲ್ಲೇ ಸರ್ಗೆ ನಮಸ್ತೆ ಅಂದೆ. ನೀನ್ ಕೆಲ್ಸಕ್ಕೆ ಹೋಗ್ಬೇಕಂದ್ರು. ಅಯ್ಯೋ ಸರ್ ಪರವಾಗಿಲ್ಲ ನಮಸ್ತೆ ಹೇಳಿ ಹೋಗಿ ಅಂದೆ. ಸರ್ ನೀವು ಇದೇ ಏರಿಯಾದವರ ಸರ್? ಏನಿಲ್ಲ, ಎಲೆಕ್ಷನ್ ರಿವ್ಯೂ ಮಾಡಕ್ ಬಂದಿದ್ದೆ. ಇನ್ನು 4 ದಿನ ಇದೆ ಏನು ವೋಟಿಂಗು. ಸರ್ ನಿಮ್ಮ ಹೆಸರು? ಸೈಯದ್ ಹಸನ್. ಸರ್, ಈ ಒಂದು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ರಂಗೇರಿದೆ. ಈ ಒಂದು ಉಪ ಚುನಾವಣೆಯಲ್ಲಿ ಗೆಲ್ಲೋರು ಯಾರು ಸರ್? ಯಾರ ಗೆಲ್ತಾರಂತ ಹೇಳಕ್ ಬರಲ್ಲ ಸರ್, ನೋಡ್ಬೇಕು ಯಾರ ಕಡೆ ಜಾಸ್ತಿ ಇದೆ ನೋಡಿ ಹೇಳಕ್ ಎಲ್ಲರೂ 50-50 ಅಂತಾರಲ್ಲ, ಯಾಕೆ? ಏನಂತ ಅರ್ಥ ಆಗಿಲ್ಲ, ನೋಡ್ಬೇಕದು ಇನ್ನು. ನೋಡ್ಬೇಕು. ಅದೇ ಅಜ್ಜರಿದಾಗ 50 ಇಲ್ಲ, ಓನ್ಲಿ 100. ಅಜ್ಜ 100 ಅದು 100 ಪಾಪ ಅಜ್ಜರ್ 100 ಇಯರ್ಸ್ ಇರ್ಬೇಕಾಗಿತ್ತು. ಇರ್ಬೇಕಿತ್ತು, ಇಲ್ಲಪ್ಪ ಇರ್ಲಿಲ್ಲ, ಇರಕ್ ಆಗ್ಲಿಲ್ಲ. ಇರಕ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.